ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ. ಇವತ್ತು ಸೀಸನ್ ಸ್ಪೆಷಲ್ ಅವರೆಕಾಳನ್ನ ಬಳಸ್ಕೊಂಡು ಮಸಾಲ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಇರುತ್ತೆ ಇದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಒಂದು 5-6 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡು ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈಗ ಒಂದು ಬಾಣಲೆಗೆ 3-4 ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಸಾಸಿವೆ ಜೀರಿಗೆನ ಹಾಕಿ ಇದೆಲ್ಲ ಚಿಟ್ಕೊಟ್ಟಿದ್ಮೇಲೆ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಬೇಕು. ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಚಿತ್ರಾನ್ನ ಅಂದರೆ ಅರಿಶಿನ ಇರಲೇಬೇಕಲ್ವ, ಹಾಗಾಗಿ ಈಗ ಇದಾಗಿದೆ. ಇದಕ್ಕೆ ನಾನು ರುಬ್ಕೊಂಡಿದ್ದಂಥ ತರಿಯಾಗಿ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಬಾಡಿಸ್ಕೋಬೇಕು. ಈ ಸ್ಟೇಜಲ್ಲಿ ನಾನು 1 ಬೌಲಷ್ಟು ಅವರೆಕಾಳನ್ನ ಕುಕ್ಕರಲ್ಲಿ 3-4 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆ ಜೊತೆಗೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದ್ರದ್ದು ಉಪ್ಪು ಖಾರ ಎಲ್ಲವೂ ಅವರೆಕಾಳಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆಯೇ 1 ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊತಾ ಇದ್ದೀನಿ. ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಕರ್ಗೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀರು ಬಿಟ್ಕೊಂಡಾಗ ಅದು ಅನ್ನಕ್ಕೆ ಕಲಿಸಿದಾಗ ಚೆನ್ನಾಗಿ ಆ ಹುಳಿ ಮತ್ತು ಅವರೆಕಾಳದ್ದು ಫ್ಲೇವರು ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಇದಾಗಿದೆ. ಇದಕ್ಕೆ ನಾನು 1 ಬೌಲಷ್ಟು ಬೇಯಿಸ್ಕೊಂಡಿರೋಂಥ ಅನ್ನನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವರೆಕಾಳು ಜೊತೆಗೆ ಈ ಟೊಮ್ಯಾಟೊ ಫ್ಲೇವರು ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಟೊಮ್ಯಾಟೊ ಫ್ಲೇವರ್ ಬೇಡ ಅಂದರೆ ಬರೀ ನಿಂಬೆ ಹಣ್ಣನ್ನು ಹಿಂಡ್ಕೋಬೋದು. ತೆಂಗಿನಕಾಯಿ ತುರಿನ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಈ ಥರ ಟೊಮ್ಯಾಟೊ ಹಾಕಿ ಮಾಡಿರೋಂಥ ಚಿತ್ರಾನ್ನ. ನಿಮಗೆ ಯಾರಿಗೆಲ್ಲ ಈ ಥರ ನಿಂಬೆಹಣ್ಣಿಂದ ಇಷ್ಟನೋ ಟೊಮ್ಯಾಟೋದು ಚಿತ್ರಾನ್ನ ಇಷ್ಟನೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.